ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ನಾನು ನಿಮಗೆ ಉಚಿತವಾಗಿ ಕಾನೂನಿನ ಸಲಹೆ ಮತ್ತು ನೆರವನ್ನ ಹೇಗೆ ಪಡೆಯಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಆರ್ಥಿಕವಾಗಿ ದುರ್ಬಲ ವರ್ಗದವರು ಅಥವಾ ವಕೀಲರಿಗೆ ಸಾಕಷ್ಟು ಫೀಸನ್ನು ಕೊಟ್ಟು ಕೇಸನ್ನ ನಡೆಸಲಿಕ್ಕೆ ಆಗದೇ ಇರ್ತಕ್ಕಂತಹ ವ್ಯಕ್ತಿಗಳು ಹೇಗೆ ಕಾನೂನಿನ ನೆರವನ್ನ ತಗೋಬೇಕು, ಮತ್ತೆ ಇವರಿಗೆ ಕಾನೂನಿನ ನೆರವನ್ನ ಕೊಡೋದು ಕೂಡ ಸರ್ಕಾರದ ಒಂದು ಆದ್ಯ ಕರ್ತವ್ಯ. ಇಟ್ ಈಸ್ ಅ ಡ್ಯೂಟಿ ಆಫ್ ಸ್ಟೇಟ್ ಅಂಡ್ ಸೆಂಟ್ರಲ್ ಗವರ್ನಮೆಂಟ್. ಪ್ರತಿಯೊಂದು ನ್ಯಾಯಾಲಯದಲ್ಲಿ ಕಾನೂನು ಸೇವಾ ಪ್ರಾಧಿಕಾರ ಅಂತ ಸ್ಥಾಪನೆ ಮಾಡಲಾಗಿದೆ. ಸೊ ಈ ಕಾನೂನು ಸೇವಾ ಪ್ರಾಧಿಕಾರಕ್ಕೆ ನೀವು ಭೇಟಿ ನೀಡಿ ಒಂದು ಅರ್ಜಿಯನ್ನ ಸಲ್ಲಿಸಬೇಕಾಗುತ್ತೆ. ಕೆಲವೊಂದು ಡಾಕ್ಯುಮೆಂಟ್ಸ್ ಇರುತ್ತೆ, ಅದನ್ನ ಎನ್ಕ್ಲೋಸ್ ಮಾಡಿ ಅರ್ಜಿಯನ್ನ ಸಲ್ಲಿಸಬೇಕಾಗುತ್ತೆ. ಸೊ ಅವರು ಆ ಪ್ರಾಧಿಕಾರದಿಂದನೇ ಒಬ್ರು ಪ್ಯಾನಲ್ ಅಡ್ವೊಕೇಟ್ ಅಂತ ಇರ್ತಾರೆ. ಸೊ ಆ ಪ್ಯಾನಲ್ ಅಡ್ವೊಕೇಟ್ಸ್ಗಳನ್ನ ನಿಮಗೆ ಕೊಡ್ತಾರೆ. ಪ್ರಾಧಿಕಾರದವರು ನಿಮ್ಮ ಕೇಸನ್ನ ಆ ಪ್ರಾಧಿಕಾರದ ಪ್ಯಾನಲ್ ಅಡ್ವೊಕೇಟ್ಸ್ಗಳಿಗೆ ರೆಫರ್ ಮಾಡ್ತಾರೆ. ಪ್ಯಾನಲ್ ಅಡ್ವೊಕೇಟ್ಸ್ಗಳು ನಿಮ್ಮ ಕೇಸನ್ನ ಹ್ಯಾಂಡಲ್ ಮಾಡ್ತಾರೆ. ಸೊ ಅವರಿಗೆ ನೀವು ಯಾವುದೇ ರೀತಿಯ ಶುಲ್ಕ ಅಥವಾ ಫೀಸನ್ನ